ನನ್ನ ಫ್ರೆಂಡ್ ಕಾರಲ್ಲಿ ಹೋಗಿದ್ವಿ. ನನ್ನ ಹತ್ರ ಅವಾಗಿನ್ನೂ ಸ್ಕೂಟರೇ ಇತ್ತು, ನನ್ನ ಕೈನೆಟಿಕ್ ಹೊಂಡ. ಸರಿ, ನನ್ನ ಫ್ರೆಂಡ್ ಅವ್ರ ಅಪ್ಪ ಅಮ್ಮಂದು ಕಾರ್ ಇತ್ತು, ಒಂದು ಹಳೆ ಒಂದು ಮಾರುತಿ 800 ಇತ್ತು. ಅದರಲ್ಲಿ ನಾವು 3 ಜನ ಹೋಗಿದ್ವಿ. ಹೋದ್ವಿ, ಇಂಟರ್ವ್ಯೂಲ್ ಎಲ್ಲ ಆಯಿತು. ಸರಿ, ಏನೂ ರೆಸ್ಪಾನ್ಸ್ ಇರಲಿಲ್ಲ. ಸಿನಿಮಾ ಮುಗೀತು. ಹೊರಗಡೆ ಬರೋ ಹೊತ್ತಿಗೆ ಕಾರಿಗೆ ಎಲ್ಲ ಮುತ್ತಿಗೆ ಹಾಕೊಂಡ್ಬಿಟ್ಟಿದ್ದಾರೆ. ನನ್ನ ಫ್ರೆಂಡ್ಸ್ ಅಲ್ಲಿವರೆಗೂ ನನ್ನ ಫ್ರೆಂಡ್ಸ್ ಹೇಳಿ ಕೇಳಿ ಸಿನಿಮಾದವರಲ್ಲ. ಸಿನಿಮಾಕ್ಕೆ ಅವ್ರಿಗೆ ದೂರದ ಸಂಬಂಧ ಇಲ್ಲ, ಎಲ್ಲ ಅಕಾಡೆಮಿಕ್ ಫೀಲ್ಡ್ನವರು. ಅವ್ರಿಗೆ ನಾನು ಆ್ಯಕ್ಟ್ ಮಾಡ್ತೀನಿ ಅನ್ನೋದಷ್ಟೇ ಗೊತ್ತಿತ್ತು. ಏನು ಮಾಡ್ತೀನಿ ಏನೂ ಗೊತ್ತಿಲ್ಲ. ನನಗೋಸ್ಕರ ಈ ಸಿನಿಮಾ ನೋಡೋಕೆ ಬಂದವರು ಅಷ್ಟೇ. ಹೊರಗಡೆ ಬರೋ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಕಾರ್ ಜಖಮ್ ಆಗೋ ರೇಂಜಿಗೆ ಆಗೋಗಿತ್ತು. ಅವನು ಒಳಗಡೆ ಕೂತ್ಕೊಂಡು ನಮ್ಮ ಅಪ್ಪ ಅಮ್ಮನ ಕಾರ್ ಕಣೋ ಅಂತ ಹೇಳ್ತಾ ಇದ್ದಾನೆ. ನನಗೆ ಈ ಕಡೆಯಿಂದ ಈ ರೀತಿಯ ಒಂದು ಫ್ಯಾನ್ ಫಾಲೋಯಿಂಗ್ ಅಥವಾ ಒಂದು ಫ್ರೆಂಡ್ಸಿ ಅಂತಾರಲ್ಲ, ಮಾಬ್ ಫ್ರೆಂಡ್ಸಿ ಅಂತ, ಅದನ್ನು ಕಂಡು ನನಗೆ ಗೊತ್ತಿಲ್ಲ. ಮೊದಲನೇ ಸರ್ತಿ ನನ್ನ ಜೀವನದಲ್ಲಿ ಈ ಥರ ಆಗ್ತಾಯಿದೆ. ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಕಾರ್ ಹೊರಗಡೆ ತೆಗಿಯೋಕ್ಕಾಗ್ತಾಯಿಲ್ಲ ನಮಗೆ ಕಪಾಲಿ ಥಿಯೇಟ್ರ್ ಒಳಗಡೆಯಿಂದ. ಈ ರೀತಿ ಅನ್ಪ್ರೆಸಿಡೆಂಟೆಡ್ ಆಗಿ ಆಗ್ತಾ ಇದೆಯಲ್ಲ ಅಂತ. ಪರವಾಗಿಲ್ಲ ಗುರು, ಏನೋ ಮಾಡಿದ್ದೀನಿ ಅಂತ ಅನ್ನಿಸ್ತು ಆವತ್ತು. ಐ ಥಿಂಕ್ ಒಬ್ಬ ನಟನಾಗಿ ಏನೋ ಒಂದು ಸಾಧಿಸಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಮೊದಲನೇ ಸರ್ತಿ ಬಂತು ನನಗೆ. ಅಂದರೆ ಪರವಾಗಿಲ್ಲಪ್ಪ, ಇಷ್ಟು ದಿವಸ ಮಾಡಿದ್ದು ಇದಕ್ಕೂ, ಇಷ್ಟು ದಿವಸ ಪಟ್ಟಿರೋ ಕಷ್ಟಕ್ಕೂ, ಅನುಭವಿಸಿರೋ ಆತಂಕಕ್ಕೂ ಇವತ್ತೇನೋ ಒಂದು ಒಳ್ಳೆ ಉತ್ತರ ಸಿಗ್ತಾಯಿದೆ, ಒಂದು ಒಳ್ಳೆ ಪ್ರತಿಫಲ ಸಿಗ್ತಾಯಿದೆ ಅಂತ ಅನ್ನಿಸ್ತು ಆವತ್ತು.